ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ. ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಲ್ಲು ಕಟ್ಟಡದ ಆವರಣದ ಮೈದಾನ. ದಿನಾಂಕ ಮೇ 9ರಿಂದ 13ನೇ ತಾರೀಕಿನವರೆಗೆ 5 ದಿನಗಳ ಕಾಲ ನಡೆಯಲಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು, ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ, ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ. ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಡು ನೃತ್ಯಗಳ ಜುಗಲ್ಬಂದಿ. ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು. ಬೆಂಗಳೂರಿನ ಪ್ರಖ್ಯಾತ ವೆಂಕಟಾದ್ರಿ ಟೆಂಟ್ ಹೌಸ್ ಕಡೆಯಿಂದ ಲೇಸರ್ ಶೋ ಜುಗಲ್ಬಂದಿ. ಸ್ಟಾಲ್ ಬುಕಿಂಗ್ ಹಾಗೂ ಅಮ್ಯೂಸ್ಮೆಂಟ್ ಬುಕಿಂಗ್ಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9844303561 8310036299. ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ತೇಜೋವಧೆಗೆ ಖಂಡನೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮಹಿಳಾ ಘಟಕದಿಂದ ರಸ್ತೆ ತಡೆದು ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ಆಕ್ರೋಶ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಹಿಂದುಳಿದ ವರ್ಗಗಳ ಸಮನ್ವಯ ಸಮಾವೇಶಕ್ಕೆ ಸಾಥ್ ನೀಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು. ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಬೆಂಬಲಿಸಲು ಮನವಿ. ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಮರೀಚಿಕೆಯಾದ ಸ್ವಚ್ಛತೆ. ಗಬ್ಬು ನಾರುತ್ತಿರುವ ಹೋರಾಟಗಾರರ ತಾಣ. ಜನಪ್ರತಿನಿಧಿಗಳೇ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಮುಕ್ತಿ ಎಂದು. ಮೋದಿ ಬಗ್ಗೆ ಲಘು ಹೇಳಿಕೆಗೆ ಆಕ್ರೋಶ. ಮಹೇಶ್ ಚಂದ್ರಗುರು ಹೇಳಿಕೆಗೆ ತೀವ್ರ ಖಂಡನೆ. ಬಿಜೆಪಿ ಕಾರ್ಯಕರ್ತರಿಂದ ಎಸ್ಪಿಗೆ ಮನವಿ. ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ತೇಜೋವಧೆಯನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮಹಿಳಾ ಘಟಕದ ಕಾರ್ಯಕರ್ತೆಯರು ಮಂಡ್ಯದ ಮೈಶುಗರ್ ವೃತ್ತದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಾಳಿಗೆ ಪ್ರತಿದಾಳಿ, ತಂತ್ರಕ್ಕೆ ಪ್ರತಿತಂತ್ರ. ಇದುವರೆಗೆ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಖಂಡಿಸಿ ರಾಜ್ಯವ್ಯಾಪ್ತಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು, ನೀವು ನೋಡಿದ್ದೀರಿ. ಈಗ ಅದಕ್ಕೆ ಪ್ರತಿತಂತ್ರವಾಗಿ ಮಂಡ್ಯದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು, ಬಹುಶಃ ಬಿ ಜೆ ಪಿಯವರು ಸೇರ್ಕೊಂಡಿದ್ದಾರೆ, ನನಗೆ ಅದ್ರ ಬಗ್ಗೆ ಮಾಹಿತಿ ಬಿ ಜೆ ಪಿಯವರು ಸೇರ್ಕೊಂಡಿದ್ದಾರೆ. ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಾಗಿಯೇ ಪ್ರತಿಭಟನೆ ನಡೆದಿದೆ. ಒಂದು ರೀತಿ ಇಡೀ ರಾಜ್ಯದಲ್ಲಿ ಇದು ಒಂದು ರೀತಿ ಗಮನ ಸೆಳೆಯುವಂಥ ಅಂಶನೇ. ಕುಮಾರಸ್ವಾಮಿಯವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಯಾವ ಕಾರಣಕ್ಕೋಸ್ಕರ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನುವಂಥದ್ದು ಒಂದು ಕನ್ಕ್ಲೂಷನನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದರು. ಇದು ರಾಜ್ಯವ್ಯಾಪ್ತಿ ಕಾಂಗ್ರೆಸ್ನವರ ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತಹ ಮಹಿಳಾ ಘಟಕದ ಜೆ ಡಿ ಎಸ್ ಮಹಿಳಾ ಘಟಕದವರು ಇವತ್ತು ಮಂಡ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ರಸ್ತೆ ತಡೆಯನ್ನು ನಡೆಸಿ ಕಾಂಗ್ರೆಸ್ನ ಧೋರಣೆಯನ್ನು ಖಂಡಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ರಾಜಕೀಯ ತೇಜೋವಧೆಯನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮಹಿಳಾ ಘಟಕದ ಕಾರ್ಯಕರ್ತರು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಡ್ಯದ ಮೈಸೂರು ವೃತ್ತದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತೆಯರು ನಂತರ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಹಿಳಾ ಘಟಕದ ಉಸ್ತುವಾರಿ ಸುರಭಿ ರಘು, ಕುಮಾರಸ್ವಾಮಿ ಅವರ ರಾಜಕೀಯ ತೇಜೋವಧೆ ಮಾಡುವ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನು ತಿರುಚಲಾಗಿದೆ ಎಂದು ಕಿಡಿಕಾರಿದರು. ಕುಮಾರಸ್ವಾಮಿ ಅವರು ಮಹಿಳೆಯರ ಪರವಾಗಿ ಹಲವಾರು ಕಾರ್ಯಕ್ರಮವನ್ನು ನೀಡಿದ್ದಾರೆ, ಆದರೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಇರಬಹುದು, ನರೇಂದ್ರ ಮೋದಿ ಅವರ ಸರ್ಕಾರ ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹಾಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಹೆಣ್ಮಕ್ಳಿಗೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳು ಪರವಾಗಿ ಸಾಕಷ್ಟು ವಿಚಾರಗಳಲ್ಲಿ ಧ್ವನಿ ಎತ್ತಿದ್ದಾರೆ. ಅದನ್ನೆಲ್ಲ ನಾವು ಪರಿಗಣಿಸಿದ್ರೆ ಮಾಜಿ
ಉಪಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ಹೆಣ್ಮಕ್ಳ ಬಗ್ಗೆ ಗೌರವವಿದೆ. ನಾವು ಈ ಒಂದು ಕಾಂಗ್ರೆಸ್ಸಿನ ಏನು ಒಂದು ಇವತ್ತು ಈ ವಿಚಾರವಾಗಿ ಅದನ್ನ ನೆಗೆಟಿವ್ ರೂಪದಲ್ಲಿ ತಗೊಂಡು ಹೋಗ್ತಾ ಇದೆ, ಅದನ್ನ ನಾವು ಮೇಲೆ ಉದಯಿಗೆ ಈಗೇನು ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿ ಎಲ್ಲರನ್ನೂ ಅನುಮಾನಾಸ್ಪದವಾಗಿ ನೋಡ್ತಾ ಇರುವ ಡಿ ಕೆ ಶಿವಕುಮಾರ್ಗೆ ನಮ್ಮ ಧಿಕ್ಕಾರ. ಮಂಡ್ಯದಲ್ಲಿ ನಮ್ಮ ತಾಯಂದಿರೆ ಅಂತ ಅಣ್ಣ ಹೆಣ್ಮಕ್ಳನ್ನ ಸೂಚಿಸಿದ್ದು, ತಾಯಂದಿರೆ ಅಂದರೆ ದೇವ್ರಿಗೆ ಹೊಲಿಸಿದ್ದಾರೆ ಅವರು ಹೆಣ್ಮಕ್ಳನ್ನ. ಅದನ್ನ ತೀರ್ಚಿ ಮಾತಾಡಿ ನಮ್ಮ ಮಹಿಳಾ ಮುಖಂಡರು ಅವ್ರನ್ನ ಗೋ ಬ್ಯಾಕ್ ಅಂತ ಹೇಳಿದ್ರಿ. ನಮಗೆ ಅದು ತುಂಬ ನೋವಾದ ಸಂಗತಿ. ಹೆಣ್ಮಕ್ಳಿಗೆ ಎಷ್ಟೊಂದು ಒತ್ತನ್ನು ಕೊಟ್ಟಂಥವ್ರು. ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯರಾದ ಮೀನಾಕ್ಷಿ ಮಂಜುನಾಥ್, ಮಾಜಿ ಅಧ್ಯಕ್ಷೆ ಅಮ್ಮುಜಮ್ಮ, ಮಂಜುಳಾ ಉದಯಶಂಕರ್ ಸೇರಿದಂತೆ ಇತರರಿದ್ದರು. ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗಂಡಾಂತರ ಎದುರಾಗಿದ್ದು, ಈ ನಿಟ್ಟಿನಲ್ಲಿ ಮತದಾರರು ಎಚ್ಚೆತ್ತುಕೊಂಡು ಪ್ರಜಾಪ್ರಭುತ್ವದ ನಾಶಕ್ಕೆ ಮುಂದಾಗಿರುವ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಸಾಹಿತಿ ಕೆ ಮಾಯಿಗೌಡ ಮನವಿ ಮಾಡಿದ್ದಾರೆ. ಇದೇ ಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಮಹೇಶ್ಚಂದ್ರ ಗುರು, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಸೇರಿದಂತೆ ಅನೇಕ ಪ್ರಗತಿಪರರು ಸೇರಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಹೇಶ್ ಚಂದ್ರ ಗುರು ಹೇಳಿರುವಂಥ ಒಂದು ಮಾತು ವಿವಾದಕ್ಕೆ, ವಿಚಾರಕ್ಕೆ ಬೆಂಕಿ ಹಚ್ಚಿಕೊಂಡಿರುವ ಸ್ಥಿತಿ ನಿರ್ಮಾಣವಾಗಿದೆ. ಅವರು ಏನು ಹೇಳಿದ್ದಾರೆ? ಮೋದಿಗೆ ಜಿಂದಾಬಾದ್ ಎಂದವರು ಅಪ್ಪನಿಗೆ ಹುಟ್ಟಿದವರಲ್ಲ, ಮೋದಿಗೆ ಜಿಂದಾಬಾದ್ ಅಂದವರು ಅಪ್ಪನಿಗೆ ಹುಟ್ಟಿದವರಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂಥ ವಿಚಾರ. ರಾಜಕಾರಣದಲ್ಲಿ ಪ್ರಗತಿಪರ ಅನಿಸ್ಕೊಂಡವರು ಮಾತನಾಡುವಾಗ ಒಂದು ಚೂರು ಎಡತಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪದ ಸಾಕ್ಷಿ ಅಂತ ಅನಿಸುತ್ತೆ. ಒಬ್ಬ ದೇಶದ ಪ್ರಧಾನಿ, ಅದು ಯಾವುದೇ ಪಕ್ಷದವನಾಗಲಿ, ಯಾವುದೇ ಪಕ್ಷ ಆಗಲಿ, ಒಬ್ಬ ಪ್ರಧಾನಿ ಅಂದರೆ ಈ ದೇಶದ ನಾಯಕ. ಕೋಟ್ಯಾಂತರ ಜನ ಅವರನ್ನು ಆರಿಸಿರ್ತಾರೆ, ದೇಶದ ಅಧಿಪತಿಯಾಗಿರ್ತಾರೆ. ಇವತ್ತು ಒಂದು ಚಿಕ್ಕ ಮಗುವನ್ನು ನಾವು ಲಘುವಾದ ಪದದಲ್ಲಿ ಬಳಸಿದರೆ ಆ ಹುಡುಗ ರಿಯಾಕ್ಟ್ ಮಾಡ್ತಾನೆ ಬಾಣದ ಥರ. ಅಂಥದ್ರಲ್ಲಿ ಇವತ್ತು ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಪ್ರಗತಿಪರ ಚಿಂತಕ ಅಂತ ತಿಳಿಸ್ಕೊಂಡಿರೋ ಒಬ್ಬ ಮನುಷ್ಯ ಮೋದಿಗೆ ಜಿಂದಾಬಾದಿಂದವ್ರನ್ನ ಅಪ್ಪನಿಗೆ ಬಿಡ್ತವರಲ್ಲ ಅಂತ ಅಂದ್ಬಿಟ್ರೆ ಏನು ರೀ ಇದು ಅರ್ಥ? ಇದು ಇವ್ರನ್ನ ಯಾರಪ್ಪ ಪ್ರಗತಿಪರ ಚಿಂತಕ ಅಂತ ಕರೆದಿದ್ದು? ಇವ್ರನ್ನ ಯಾವ ಪೇಮೆಂಟ್ ಇಟ್ಕೊಂಡು ಈ ಅಪ್ಪ ಬಂದಿದ್ದ? ಇವ್ರನ್ನ ಯಾರು ಕರೆಸಿದ್ರು? ಇವ್ರಿಗೇನಾದ್ರು ತಲೆ ಬುಡ ಇದೆಯಾ, ಮೆದುಳಿದೆಯಾ? ಎಲ್ಲಿ ಕೂತು ಮಾತಾಡ್ತಾ ಇದ್ದೀರಿ? ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಕೂತ್ಕೊಂಡು ಒಬ್ಬ ಪ್ರಧಾನಿಯನ್ನು ಈ ರೀತಿ ಮಾತನಾಡುವಂತಹ ಒಂದು ನೈತಿಕತೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಪ್ರಗತಿಪರ ನೀವೇನೇನು ಯಾರು ಕೂತಿದ್ರಿ ನಿಮ್ಗೆ ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ನಾನು ಹೇಳ್ತೀನಲ್ಲ, ಒಬ್ಬ ಪ್ರಧಾನಿಯಾಗಲಿ, ಒಬ್ಬ ಮುಖ್ಯಮಂತ್ರಿ ಆಗಲಿ, ಒಬ್ಬ ಪುರಸಭಾ ಅಧ್ಯಕ್ಷರಾಗಲಿ ರೀ, ಅಪ್ಪನಿಗೆ ಬಿಡ್ತವ್ರಲ್ಲ ಅಂದ್ಬಿಟ್ರೆ ಏನು ಅರ್ಥ? ಎಲ್ಲಿ ಕರ್ಕೊಂಡೋಗುತ್ತೆ ಪದಗಳು? ಇತ್ತೀಚೆಗೆ ರಾಜಕಾರಣಿಗಳೇ ನಿಮ್ಮ ನಾಲಿಗೆ ಮೇಲೆ ಇಡ್ತಾ ಇರಲಿ. ನಿಮ್ಮದು ನಾಲಿಗೆನೋ ಚರ್ಮನೋ ಅದೇನು ಬೇರೆ ಪದ ಬಳಸ್ಬೇಕಾಗತ್ತೆ. ನಾನು ಏನು ಮಾತಾಡ್ತೀರಿ ನೀವು? ಏನಿದೆ ನಿಮಗೆ? ಮತ್ತೆ ಹೇಳ್ತೀನಿ, ನೀವೆಲ್ಲ ಎಸ್ ಎಂ ಕೃಷ್ಣವ್ರು ನೋಡಿ ಕಲೀರಿ. ಆ ಮನುಷ್ಯ ಜೀವಂತ ಉದಾಹರಣೆ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ರಾಜ್ಯಪಾಲರಾಗಿದ್ದವರು ಮಾತನ್ನು ಹೆಂಗೆ ಬಳಸಬೇಕು ಅಂದರೆ ಆ ಟಾಕಿಂಗ್ ಸ್ಟೈಲ್ನ ಕಲ್ತ್ಕೊಳ್ಳಿ. ಅಯೋಗ್ಯರ ನೀವೆಲ್ಲ ರಾಜಕಾರಣಿಯಾದವರು. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಮಾನ ಮರ್ಯಾದೆ ಇದೆಯೇನ್ರಿ? ಒಂದೊಂದು ಪದಗಳು ಆಡ್ತಿರಲ್ಲ. ಒಂದು ಅಧಿಕಾರ ಕಳಿಸ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಪದಗಳು ಬಳಸಬೇಕಾ? ಈ ಥರ ಎಲ್ಲ ನಿಮ್ಮ ಮರ್ಯಾದೆ ಕಳ್ಕೊಬೇಕಾ? ನಿಮಗೆ ಮನಸ್ಸತ್ವಲ್ವಾ? ನಿಮಗೆ ಅಕ್ಕ ತಂಗಿರಿಲ್ವಾ? ನೀವು ಯಾರು ಅಣ್ಣ ತಂದಿರು ಹುಟ್ಟೇ ಇಲ್ವಾ? ಈ ಪದ ಮಾತಾಡ್ತೀರಿ. ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ. ಜನ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಜನ ಇವತ್ತು ವಿರೋಧ ಮಾಡುವಂಥ ಪದವನ್ನು ಮಹೇಶ್ ಚಂದ್ರ ಗುರು ಮಾತಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ನ್ಯೂಸಲ್ಲಿ ಏನೇನೋ ಕಂಪ್ಲೇಂಟನ್ನು ಕೊಟ್ಕೊಂಡಿದ್ದಾರಂತೆ. ಇವ್ರ ಜೊತೆ ಕೂತಿದ್ದವರು ಕೂಡ ಇದನ್ನು ಖಂಡಿಸಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು. ಬಹುಶಃ ಜಯಪ್ರಕಾಶ್ ಗೌಡರು ಕೂಡ ಮಾತನಾಡುವಾಗ ನಾನು ನೋಡಿದೆ, ಅದೆಲ್ಲ ಮಾತಾಡಬಾರ್ದು ಅಂತ ಬಾಯ್ ಆಗ್ತಾಯಿದ್ರು. ಕೆ ಮಾಯಿಗೌಡ ಬರೀ ಏನು ಸ್ವಲ್ಪ ಎಗರಾಡಿದ್ರಂತೆ. ನೀವ್ಯಾರು ಅಂತ ಮಾಧ್ಯಮದವ್ರಿಗೆಲ್ಲ ಲಟ್ಟಪಟ್ಟಿ ನಡೆದಿದೆ. ಮಾಧ್ಯಮದವ್ರು ಕೂಡ ಖಂಡಿಸಿದ್ದಾರೆ. ನನ್ನ ಪ್ರಕಾರ ಒಂದು ಕನ್ಕ್ಲೂಷನ್ ಅಂದರೆ, ಯಾರು ಕೂಡ ದಯವಿಟ್ಟು ನಿಮ್ಮ ಶೋಕಿಗೋಸ್ಕರ, ನಿಮ್ಮ ಬಾಯಿ ಚಪ್ಪಲಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟ್ನ ದಯವಿಟ್ಟು ಕೊಡೋದನ್ನು ನಿಲ್ಲಿಸಿ. ಇಲ್ಲಾಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಏನು ಕಾಪಾಡ್ಕೊಂಡು ಬಂದಿರ್ತಾರಲ್ಲ ಇಷ್ಟು ವರ್ಷ, ಆ ಒಂದು ಅಭಿವ್ಯಕ್ತಿ ಇದಕ್ಕೆ ದೊಡ್ಡ ಆಘಾತ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಏನು ಮಾತನಾಡಿದರೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಯಿಗೌಡ ಅವರು, ಸಂವಿಧಾನ ಉಳಿಸಿ ಎಂದು ಕೇಳುವ ದುಸ್ಥಿತಿ ಈಗ ಎದುರಾಗಿದೆ. ಸಂವಿಧಾನ ಈಗಾಗಲೇ ಒಡೆದು ಹೋಗಿದೆ. ಹಾಗಾಗಿ ನಾವುಗಳು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ತಿಳಿಸಿದರು. ರಾಜಕಾರಣಿಗಳು ವಿದ್ವಾಂಸರು, ಬರಹಗಾರರು ಆಗಿರಬೇಕು. ಆದರೆ ಇಲ್ಲಿ ಬಟ್ಟೆ, ಅದಕ್ಕೊಂದು ಬಣ್ಣ, ದೇವರು, ಧರ್ಮದ ಹೆಸರಿನಲ್ಲಿ ರಾಜಕೀಯ ನಡೆಯುತ್ತಿದೆ ಎಂದು ವಿಷಾದಿಸಿದರು. ಮೋದಿಯ ಆಡಳಿತದಲ್ಲಿ
ಸಂವಿಧಾನದ ನಾಶ ಮಾಡುವ ಪ್ರಕ್ರಿಯೆಗಳು ನಡೆಯುತ್ತಿದೆ. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿರುವುದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಎಂದರು. ಈಗ ಸಂವಿಧಾನವನ್ನು ಉಳಿಸಿ ಅಂತ ಕೋರ್ಕೊಳ್ಳುವಂಥ ಒಂದು ದುಸ್ಥಿತಿ ಈ ದೇಶಕ್ಕೆ ಬಂದಿದೆ. ಸಂವಿಧಾನದ ಮೊದಲನೇ ಪೀಠಿಕೆಯಲ್ಲಿ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಶುರು ಮಾಡೋದು ಹೆಂಗೆ ಅಂದರೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ. ನಾವು ಈಗ ಯಾವ ಸ್ಥಿತಿ ತಲುಪ್ತಾ ಇದ್ದೀವಿ ಅಂದರೆ ವಿ ದಿ ಪೀಪಲ್ ಆಫ್ ಮನುವಾದೀಸ್, ವಿ ದಿ ಪೀಪಲ್ ಆಫ್ ಬ್ರಾಹ್ಮಣಿಸಮ್, ವಿ ದಿ ಪೀಪಲ್ ಆಫ್ ವಾರಿಯರ್ಸ್, ವಿ ದಿ ಪೀಪಲ್ ಆಫ್ ಆಲ್ ದೀಸ್ ಥಿಂಗ್ಸ್. ಆ ಮಟ್ಟದ ಪ್ರಾರಂಭ ಆಗಿದೆ. ಇನ್ನೂ ಪೂರ್ಣ ಈ ಸಂವಿಧಾನವನ್ನು ಮೂಲೆಗೆ ಹಚ್ತೇ ಇಲ್ಲ. 10 ವರ್ಷದ ಹಿಂದಿನಿಂದಲೂ ಇಂಥ ಒಂದು ಪ್ರವೃತ್ತಿ ನಡೀತಾ ಇದೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ ಜನ ಅದು ಯಾಕೆ ಇದನ್ನು ಸರಿಪಡಿಸೋಕ್ಕೆ ಮುಂದೆ ಬರಲು, ಬೇರೊಂದು ದೇಶದಲ್ಲಾಗಿದ್ದರೆ ಒಂದು ವೈಚಾರಿಕ ಕ್ರಾಂತಿ ಅನ್ನೋದಕ್ಕಿಂತ ಸಂವಿಧಾನ ಕ್ರಾಂತಿಯೇ ನಡೆದು ಹೋಗುತ್ತಿತ್ತು. ಆದರೆ ಇಲ್ಲಿ ನಡೆದಿಲ್ಲ. ಇದಕ್ಕೆ ಕಾರಣ ಇದೆ ಅಂದರೆ ನಾವೆಲ್ಲರೂ ನಮ್ಮ ತಲೆಯಲ್ಲಿರ್ತಕ್ಕಂಥ ಮೌಢ್ಯ, ಆ ವೈಚಾರಿಕತೆ, ನಮ್ಮ ತಲೆಯಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು. ಇಲ್ಲಿ ಈ ಚುನಾವಣೆ ಸಂದರ್ಭ ನಿಜ ನಮ್ಮ ಜನಕ್ಕೆ ಒಂಚೂರು ಇದನ್ನು ಹೇಳಬೇಕಾಗಿದೆ. ಈಗ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಹಳ್ಳಿಯವರಾಗಿದ್ರೆ ಗೊತ್ತಾಯ್ತು ನಿಮಗೆ, ತೊಲೆ ಹೆಂಗಿದೆ ಗಟ್ಟಾಗಿದೆ ನೋಡು ಅಂದರೆ ಇಲ್ಲ ಅದು ನುಸಿ ಹೊಡೆದ್ಬಿಟ್ಟದೆ ಅಂತ. ಹಾಗೆ ನಮ್ಮ ಸಂವಿಧಾನಕ್ಕೂ ಈ ನುಸಿ ಹೊಡೆದ ಆಗಿತ್ತು. ಪ್ರೊಫೆಸರ್ ಜಯಪ್ರಕಾಶ ಗೌಡ ಮಾತನಾಡಿ, ಈ ದೇಶದಲ್ಲಿ ಆಗುತ್ತಿರುವ ನಡವಳಿಕೆ, ನೀಡುತ್ತಿರುವ ಹೇಳಿಕೆಗಳ ಬಗ್ಗೆ ಚಿಂತನೆ ನಡೆಯಬೇಕಿದೆ. ಸಾಮಾನ್ಯ ಕುಟುಂಬದ ವ್ಯಕ್ತಿ ಬದುಕುವ ಅವಕಾಶವನ್ನು ಸಂವಿಧಾನ ಕಲ್ಪಿಸಿದೆ. ಆದರೆ ಸಂವಿಧಾನದ ಆಶಯಗಳು ಕುಂಠಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಿದ್ದು, ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮವಾದುದನ್ನು ಆಯ್ಕೆ ಮಾಡಬೇಕು ಎಂದರು. ನಮ್ಮ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಜಾರಿಯಾಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಯಾರು ಸೂಕ್ತ ಅಭ್ಯರ್ಥಿಯೋ ಅವರಿಗೆ ಮತ ಹಾಕಬೇಕು ಅನ್ನುವಂಥದ್ದು ನಮ್ಮ ಕರ್ತವ್ಯ ಅಂಥೇಳಿ ಮಹೇಶ್ ಚಂದ್ರ ಗುರು ಕೂಡ ಅದೇ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಅದೇ ಆಶಯವನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಇದು ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ವರ್ಗ, ಒಂದು ವರ್ಣ ಅಲ್ಲ. ಇದು ಭಾರತ ಬಹುಮುಖಿ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥದ್ದು, ಬಹುಜನಾಂಗದ ತೋಟ ಇದು. ಕುವೆಂಪು ಹೇಳಿದಾಗೆ ಸರ್ವಜನಾಂಗದ ತೋಟ ಇದು, ಎಲ್ಲ ತೋಟದಲ್ಲಿ ಎಲ್ಲವೂ ಇದೆ. ಅದರಿಂದ ನಾವು ಅದನ್ನು ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಮಾತನಾಡಿ, ಹಿಂದುತ್ವ ಬಹುತ್ವದ ನಡುವೆ ಸಂಘರ್ಷ ನಡೆಯುತ್ತಿದೆ. ಹಿಂದುತ್ವದಲ್ಲಿ ಯಾರು ಸುರಕ್ಷಿತರಾಗಿದ್ದಾರೆ ಎನ್ನುವುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕಿದೆ ಎಂದರು. ಹಿಂದುತ್ವದಲ್ಲಿ ರಾಜಪ್ರಭುತ್ವದ ಪ್ರತಿನಿಧಿಗಳು ಸುಖವಾಗಿದ್ದಾರೆ, ಆದರೆ ಸಮಸ್ತ ಹಿಂದುಳಿದವರು ಸುರಕ್ಷಿತರಾಗಿಲ್ಲ. ಇಂತಹ ಆಡಳಿತ ನಮಗೆ ಬೇಕೆ ಎಂದು ಪ್ರಶ್ನಿಸಿದರು. ಇವತ್ತು ದೇವನೂರು ಮಾದೇವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೈತರನ್ನು, ಅವರ ಬದುಕನ್ನು, ಅವರ ಜೀವವನ್ನು ಏನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಇಂಥ ಕೆಟ್ಟ ಸರ್ಕಾರ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವತ್ತೂ ಬಂದಿಲ್ಲ. ಮಂಡ್ಯ ಕ್ಷೇತ್ರ ರೈತರ ಕ್ಷೇತ್ರ, ಇದು ಮಣ್ಣಿನ ಮಕ್ಕಳ ಕ್ಷೇತ್ರ ಇದು. ಹಾಗಾಗಿ ಮಣ್ಣಿನ ಮಕ್ಕಳು ಇವತ್ತು ಮೋದಿಯವರ ಯುಗದಲ್ಲಿ ಮಸಣದ ಹೂಗಳಾಗ್ತಾ ಇದ್ದಾರೆ. ಇವತ್ತು ರೈತರು, ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನು ಇವತ್ತು ಮೋದಿ ಯುಗದಲ್ಲಿ, ಮೋದಿ ಪ್ರಭುತ್ವದಲ್ಲಿ ಮಸಣದ ಹೂಗಳಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಪೂಜೆಗೆ ಸಲ್ಲುವ ಹೂಗಳಾಗಿಲ್ಲ ಇವರು. ದೇ ಆರ್ ನೋ ಮೋರ್ ಪ್ರಿಫರ್ಡ್, ದೇ ಆರ್ ನೋ ಮೋರ್ ಪ್ರೊಟೆಕ್ಟೆಡ್, ದೇ ಆರ್ ನೋ ಮೋರ್ ಎಂಪವರ್ಡ್. ಇವತ್ತು ಹೂ ಈಸ್ ಎಂಪವರ್ಡ್? ವಜ್ರದ ವ್ಯಾಪಾರಿಗಳನ್ನು, ಶ್ರೀಮಂತರನ್ನು, ಕೈಗಾರಿಕೋದ್ಯಮಿಗಳನ್ನು, ರಾಜಪ್ರಭುತ್ವಕ್ಕೆ ಸೇರಿದವರನ್ನು ಇವತ್ತು ಮೋದಿ ಪ್ರಭುತ್ವ ಕಾಪಾಡ್ತಾ ಇದೆ. ಮೋದಿಗೆ ಜಿಂದಾಬಾದ್ ಎನ್ನುವವರು ಅಪ್ಪನಿಗೆ ಹುಟ್ಟಿದವರಲ್ಲ ಅಂತ ಹೇಳಿಕೆ ನೀಡಿರುವ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಹಾಗೂ ಇತರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಾನು ಹೇಳಿಲ್ವಾ? ಸುಮ್ಮನೆ ಕೂತ್ಕೋತಾರಾ? ಸುಮ್ಮನೆ ಕೂತ್ಕೋತಾರೇನ್ರಿ? ಹೋದರು, ಕೇಸ್ ದಾಖಲು ಮಾಡಿದ್ರು. ಬಹುಶಃ ನನಗೆ ತಿಳಿದಿರೋ ಸಾಮಾನ್ಯ ಕಾನೂನು ಪ್ರಕಾರ ಹೇಳೋದಾದರೆ ಇಷ್ಟೊತ್ತಿಗೆ ಏನಂತಾರೆ, ಸ್ವಯಂ ಪ್ರೇರಿತ ದೂರು ದಾಖಲು, ಸ್ವಯಂ ಪ್ರೇರಿತ ದೂರು ದಾಖಲಾಗಬೇಕು ನನ್ನ ಪ್ರಕಾರ. ಕಾನೂನು ಕರೆಕ್ಟಾಗಿ ಮಾಡಿದ್ರೆ ಸ್ವಯಂ ಪ್ರೇರಿತ ದೂರು ದಾಖಲಾಗಬೇಕು. ಇಂಥವ್ರನ್ನ ಅರೆಸ್ಟ್ ಮಾಡಬೇಕು. ಬರೀ ಕ್ಷಮೆ ಕೇಳೋದಿಲ್ಲ, ಅರೆಸ್ಟ್ ಮಾಡಿ ನಿಮ್ಮ ಬಾಯಿಗೆ ಬೀಗ ಹಾಕು ಅಂತೇಳಿ. ಅರ್ಥ ಆಯ್ತಲ್ಲ?
ಮಿಸ್ಟರ್ ಮಹೇಶ್ಚಂದ್ರ ಗುರು ಅಂತವ್ರಿಗೆ ಪೊಲೀಸ್ ಇಲಾಖೆ ಆಗಲಿ ಮತ್ತು ಕಾನೂನು ಚೀಮಾರಿ ಹಾಕಬೇಕು ಅನಿಸುತ್ತೆ. BJP ಕಾರ್ಯಕರ್ತರು SP ಗೆ ದೂರು ಕೊಟ್ಟು ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಮನವಿ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಜಿಂದಾಬಾದ್ ಹೇಳುವವರು ಅಪ್ಪನಿಗೆ ಹುಟ್ಟಿದವರಲ್ಲ ಎಂದು ಹೇಳಿಕೆ ನೀಡಿರುವ ಪ್ರೊಫೆಸರ್ ಮಹೇಶ್ಚಂದ್ರ ಗುರು ಹೇಳಿಕೆಯನ್ನು ಖಂಡಿಸಿ BJP ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. BJP ಮುಖಂಡರಾದ ಸಿ.ಟಿ. ಮಂಜುನಾಥ್ ನೇತೃತ್ವದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿದ BJP ಕಾರ್ಯಕರ್ತರು ಸ್ವಘೋಷಿತ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಮಹೇಶ್ಚಂದ್ರ ಗುರುರವರು ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಮೋದಿಗೆ ಜಿಂದಾಬಾದ್ ಹೇಳುವವರು ಅಪ್ಪನಿಗೆ ಹುಟ್ಟಿದವರಲ್ಲ, BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂದು ಕಾಂಗ್ರೆಸ್ ಪಕ್ಷದ ಪರಿಚಾರಕ ರೀತಿ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಇದು ಒಬ್ಬ ದೇಶದ ಪ್ರಧಾನಿ ಹಾಗೂ ಅವರಿಗೆ ಮತ ನೀಡಿರುವ ಕೋಟ್ಯಾಂತರ ಮತದಾರರಿಗೆ ಮಾಡಿರುವ ಅಪಮಾನವಾಗಿದೆ. ಹಾಗಾಗಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಇವತ್ತು ಮಂಡ್ಯದ ಪತ್ರಕರ್ತರ ಭವನದಲ್ಲಿ ನಡೆದಂತಹ ಒಂದು ಪತ್ರಿಕಾಗೋಷ್ಠಿನಲ್ಲಿ ಸ್ವಘೋಷಿತ ಬುದ್ಧಿಜೀವಿ ಅಂತ ಹೇಳಲ್ಲ, ಅವ್ರನ್ನ ಲದ್ದಿಜೀವಿ ಅಂತ ಹೇಳ್ತೀನಿ, ಪ್ರೊಫೆಸರ್ ಮಹೇಶ್ಚಂದ್ರ ಗುರು, ಕರ್ನಾಟಕ ಸಂಘದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಮತ್ತು ಮಾಯಿಗೌಡರು ಇವರೆಲ್ಲ ಸೇರಿ ಸಂವಿಧಾನದ ಬಗ್ಗೆ ಮಾತಾಡೋಂಥ ಬರದಲ್ಲಿ BJPಗೆ ಓಟ್ ಹಾಕ್ತಂಥವ್ರು ಅಪ್ಪಂಗುಡ್ತವ್ರಲ್ಲ ಅಂಥೇಳಿ ಒಂದು ಅಸಂವಿಧಾನಾತ್ಮಕವಾದ ಮಾತನ್ನು ಹೇಳೋದ್ರ ಮುಖಾಂತರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗೆ ಹಾಗೂ ಅವರಿಗೆ ಮತ ನೀಡಿದಂಥ ಮತದಾರರಿಗೆಲ್ರಿಗೂ ಕೂಡ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಈ ಎಲೆಕ್ಷನ್ ಟೈಮ್ ಇರೋದ್ರಿಂದ ಇದು ಸ್ಪಷ್ಟವಾದ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಒಂದು ದೂರನ್ನು ಸಲ್ಲಿಸೋದ್ರ ಮುಖಾಂತರ ಏನು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒಂದು ದೂರನ್ನ ಕೊಡ್ತಾ ಇದ್ದೀವಿ. ನಾನು ಇಷ್ಟಪಡ್ತೀನಿ ಈ ಕೂಡಲೇ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕಾಂಗ್ರೆಸ್ಸು ಸುಳ್ಳು ಅಪಪ್ರಚಾರ ಮಾಡೋದ್ರ ಮುಖಾಂತರ ಜನರಲ್ಲಿ ಗೊಂದಲ ಮಾಡ್ತಾ ಇದೆ. ಸಾಕ್ಷಾತ್ ಮೋದಿಯವರು ಹೇಳಿದ್ದಾರೆ, ಅಂಬೇಡ್ಕರ್ ಇವತ್ತು ಜೀವಂತವಾಗಿದ್ದರೂ ಕೂಡ ಅವರು ಕೂಡ ಸಂವಿಧಾನ ಚೇಂಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಜನತೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಮರಳಾಗೋದು ಬೇಡ, ಇವರ ಬಣ್ಣದ ಮಾತಿಗೆ ಮರಳಾಗಿ ಇವರ ಹತ್ರ ಏನೂ ಇಲ್ಲ, ಅಭಿವೃದ್ಧಿ ಕೆಲಸಗಳೇನಿಲ್ಲ. ಹಾಗಾಗಿ ಅಪಪ್ರಚಾರದ ಮುಖಾಂತರ ದಲಿತರು ಓಟಿನ ಕಬಳಿಸಂಥ ಒಂದು ಹುನ್ನಾರವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ನೇತೃತ್ವವನ್ನು ನಿತ್ಯಾನಂದ, ವೈರುಮಡಿ, ನಾಗಾನಂದ ಸೇರಿದಂತೆ ಇತರರು ವಹಿಸಿದರು. ಮಂಡ್ಯ ಜಿಲ್ಲೆಯ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಸ್ವಾತಂತ್ರ್ಯ ಹೋರಾಟದ ಪ್ರತೀಕ. ಮದ್ದೂರು ತಾಲೂಕಿಗೆ ಇದು ಒಂದು ರೀತಿಯಲ್ಲಿ ಕಳಸಪ್ರಾಯವಾಗಿದೆ. ಆದರೆ ಇಂತಹ ಇತಿಹಾಸವುಳ್ಳ ಶಿವಪುರ ಧ್ವಜ ಸತ್ಯಾಗ್ರಹದ ಸ್ಥಿತಿ ಇಂದು ಅರೋಹರ ಅನ್ನುವಂತಾಗಿದೆ. ನನಗೆ ಈ ನ್ಯೂಸ್ ಓದೋದಕ್ಕೆ ಅತ್ಯಂತ ಬೇಸರ ಮತ್ತು ವಿಷಾದ ಅಂತ ಅನಿಸುತ್ತೆ ನನಗೆ. ಆಯ್ತಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಘಟಾನುಗಡಿ MLAಗಳು, ಘಟಾನುಗಡಿ ಸಂಸದರು, ಆಯ್ತಲ್ಲ, ಎಷ್ಟೊಂದು ಜನ ಇದ್ರಿ, ಜನರಿಂದ ಆರಿಸಿ ಬಂದವರು. ಮದ್ದೂರಿನ ಹೃದಯ ಭಾಗದಲ್ಲಿರತಕ್ಕಂಥ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವ್ಯಾರು ಹುಟ್ಟಿರಲಿಲ್ಲ, ಅದಕ್ಕೆ ಪ್ರತೀಕವಾಗಿರ್ತಕ್ಕಂಥ ಸೌಧ ಹೈವೇಯಲ್ಲಿ ಎದ್ದು ಮಾತ್ರ ಕಾಣಿಸುತ್ತೆ. ಒಳಗಡೆ ನೋಡಿದ್ರೆ ಎಲ್ಲವರಿ ಎಗಣ ತಿನ್ಕೊಂಡು ಕೂತಿದೆ ಒಳಗಡೆ. ಯಾರಲ್ಲಿ MLA, ಯಾರು ಸಂಬಂಧಪಟ್ಟವರು? ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಅವ್ರ ಗಮನಕ್ಕೆ ನಾನು ಈ ವಿಡಿಯೋ ಲಿಂಕ್ ಕಳಿಸ್ಕೊಡ್ತೀನಿ, ಈಗಾಗಲೇ ಕಳಿಸಿದ್ದೀನಿ, ಮತ್ತೆ ಈ ನ್ಯೂಸ್ನ ಕಳಿಸ್ಕೊಡ್ತಾ ಇದ್ದೀನಿ. ಸಮಾಜಮುಖಿಯಾಗಿ ಚಿಂತಿಸುವಂಥ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ನಾಗರಾಜರವರು ದಯವಿಟ್ಟು ನಿಮ್ಮ ಗಮನಕ್ಕೆ ಈ ಸಮಸ್ಯೆ ತರ್ತಾ ಇದ್ದೀವಿ. ನೀವು ಅದೆಷ್ಟು ಫಂಡ್ ತಂದಿದ್ರು ನನಗೆ ಗೊತ್ತಿಲ್ಲ, ದಯವಿಟ್ಟು ಫ್ರೀ ಆದರೆ ಹೋಗಿ ಆ ಧ್ವಜ ಸತ್ಯಾಗ್ರಹವನ್ನು ನೋಡಿ. ನನಗೂ ಗೊತ್ತಿರಲಿಲ್ಲ, ಅಲ್ಲಿ ಜನ ಫೋನ್ ಮಾಡಿ, ಅಲ್ಲಿ ನಮ್ಮ ವ್ಯೂವರ್ಸ್ ಫೋನ್ ಮಾಡಿ ನನಗೆ ಹೇಳಿದಾಗ ಇದು ಗೊತ್ತಾಯಿತು. ಇಮಿಡಿಯೇಟ್ ನಮ್ಮ ರಿಪೋರ್ಟರ್ನ ಕಳಿಸಿದ್ವಿ. ಆ ಚಿತ್ರಣವನ್ನು ನೋಡಿ, ಅದೇನಾದರೂ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧನ ಫಿಶ್ ಮಾರ್ಕೆಟ್ ಅದು ಇದೆಲ್ಲ ತಲೆ ತೆಗೆಸುವಂಥದ್ದಲ್ವಾ? ಸರ್ಕಾರ ನಾಡು ಅಂತೀರಿ, ಇದನ್ನು ಸ್ವಾತಂತ್ರ್ಯ ಯೋಧರ ನಾಡು ಅಂತೀರಿ. ತುಂಬ ಬೇಸರ ಆಗುತ್ತೆ ಈ ಸುದ್ದಿ ಮತ್ತು ಚಿತ್ರಣ ನೋಡೋದಕ್ಕೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಗೌರವ ಇದೆ. ಚುನಾವಣೆ ಬಿಸಿಲಿದ್ದೀರಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ತಾವೇನಾದರೂ ಈ ಕ್ಲಿಪ್ಪಿಂಗ್ ನೋಡಿದ್ರೆ ನಿಮಗೆ ಫ್ರೀ ಆದಾಗ ದಯವಿಟ್ಟು ಅದಕ್ಕೊಂದು ಪುನಶ್ಚೇತನ ಕೊಡಿ, ಅನುದಾನ ತರಲಿ. ಅಲ್ಲಿ ಅವರು MLA ಇದ್ದಾರೆ, ಉದಯ್ ಅಂತೇಳಿ, ತುಂಬ ಪ್ರಭಾವಿ MLA. ಅವರು ದಯವಿಟ್ಟು ಅದನ್ನು ನೋಡಿದ್ರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಆ ಕೆಲಸನ ಮಾಡಿಸ್ತೀರಿ ಅನ್ನೋ ನಂಬಿಕೆ ಇದೆ. ಅದರ ಬಗ್ಗೆ ಕೆಲವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ತಾಣವಾಗಿದ್ದ ಈ ಸತ್ಯಾಗ್ರಹ ಸೌಧ ಇಂದು ಅನೈರ್ಮಲ್ಯದ ತಾಣವಾಗಿದೆ. ಕುಡುಕರ ತಾಣವಾಗಿಯೂ ಸಹ ಮಾರ್ಪಟ್ಟಿದೆ. ಇದರ ನಿರ್ವಹಣೆಯನ್ನಂತೂ ಕೇಳುವ ಹಾಗಿಲ್ಲ ಎನ್ನುವಂತಾಗಿದೆ. ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿರುವ ಈ ಸೌಧ ನೋಡುಗರ ಗಮನ ಸೆಳೆಯುತ್ತಿದೆಯೇ ಹೊರತು ಹತ್ತಿರ ತೆರಳಿ ನೋಡಿದರೆ ಇದರ ನಿರ್ವಹಣೆ ಹೊತ್ತಿರುವವರ ಬಂಡವಾಳ ಬಟಾಬಯಲಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಮಹತ್ವಾಕಾಂಕ್ಷಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದ ಪರಿಚಯಕ್ಕಾಗಿ ಸಂವಿಧಾನ ಜಾಗೃತಿ ರಥ ಅಂತ ಹೇಳಿ ರಾಜ್ಯಾದ್ಯಂತ ಆ ರಥ ಪ್ರತಿ ಹಳ್ಳಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಸಂಚರಿಸುವಂಥ ಕೆಲಸವನ್ನು ಮಾಡ್ತು. ಅದು ಸ್ವಾಗತ ಅಲ್ಲ.
ಆದರೆ ಮದ್ದೂರಿನ ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧದಿಂದ ಹೊರಟಂತಹ ಸಂವಿಧಾನ ಜಾಗೃತಿ ರಥ, ಆ ಸಂವಿಧಾನ ಜಾಗೃತಿ ರಥ ಹೊರಡಬೇಕಾದಂಥ ಸಂದರ್ಭದಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಲ್ಲಿ ಹೂಗುಚ್ಛಗಳಿರ್ಬೋದು, ಬೇರೆ ಬೇರೆ ಪರಿಕರಗಳಿರ್ಬೋದು, ಊಟದ ತಿಂಡಿ ತಿನಿಸುಗಳಿರ್ಬೋದು, ನೀರಿನ ಲೋಟಗಳಿರ್ಬೋದು, ಎಲ್ಲವೂ ಕೂಡ ಸಂವಿಧಾನದ ರಥ ಹೊರಟ ನಂತರ ಶಿವಪುರದ ಧ್ವಜ ಸತ್ಯಾಗ್ರಹದ ಒಳಗಡೆನೆ ಕೂಡ ಇದುವರೆಗೂ ಇದೆ. ಸುಮಾರು 2 ತಿಂಗಳಾಯಿತು ಕಾರ್ಯಕ್ರಮ ಆಯೋಜನೆಗೊಂಡು. ಅಲ್ಲಿ ಸ್ಥಳೀಯ ಅಧಿಕಾರಿಗಳನ್ನು ಕೇಳಿದ್ರೆ ಆ ಕೆಲಸ ಲೋಕೋಪಯೋಗಿ ಇಲಾಖೆ ಸೇರಿದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಸಂಘ ಸಂಸ್ಥೆಯಿಂದ ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ನೀವು ಸಮಿತಿ ರಚನೆಗೊಂಡ್ರೆ ಅದರಲ್ಲೂ ಕೂಡ ವಿಶೇಷವಾಗಿ ಯುವಕರನ್ನು ಒಳಗೊಂಡಂಥ ಸಮಿತಿ ರಚನೆ ಇದೆ. ಆದರೆ ಇವತ್ತು ಶಿವಪುರದ ಧ್ವಜ ಸತ್ಯಾಗ್ರಹ ನಿರ್ವಹಣೆ ಭಾಳ ಚೆನ್ನಾಗಿರ್ತದೆ. ಏನಿದ್ರೂ ಕೂಡ ನಾವು ಯಾವಾಗೋ ಒಂದು ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವಕ್ಕೆ ಹೋಗೋದು, ಪೂಜೆ ಮಾಡೋದು, ಬರುವಂಥ ಕೆಲಸ ಆಗಬಾರ್ದು. ಆದ್ದರಿಂದ ಈ ಕೂಡಲೇ ಇವತ್ತು ಜಿಲ್ಲಾಡಳಿತ ಹೆಚ್ಕೊಂಡು ಬೇರೆ ಸಮಿತಿಗಳನ್ನು ರಚನೆ ಮಾಡುವಂಥ ಕೆಲಸ ಆಗಬೇಕು ಮತ್ತು ಐತಿಹಾಸಿಕ ಧ್ವಜ ಸತ್ಯಾಗ್ರಹವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ ಎಲ್ಲ ಸಮಸ್ತ ನಾಗರಿಕರ ಪರ ನಾವು ಒತ್ತಾಯವನ್ನು ಮಾಡ್ತೀವಿ. ವಿ.ಸಿ. ಉಮಾಶಂಕರ್, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ. ಒಂದು ಹಂತದಲ್ಲಿ ಸುಂದರವಾಗಿ ಈ ಸೌಧ ಪ್ರಸ್ತುತ ಗಬ್ಬು ನಾರುತ್ತಿದ್ದು, ಮಳೆ ಬಂದರಂತೂ ಇದರ ಪರಿಸ್ಥಿತಿಯೇ ಬೇರೆ. ಸೌಧದ ಒಳಗಡೆ ನೀರು ತುಂಬಿಕೊಂಡು ಒಂದು ರೀತಿಯಲ್ಲಿ ಈಜುಕೊಳ ನಿರ್ಮಾಣವಾದಂತಹ ಸನ್ನಿವೇಶ ಸೃಷ್ಟಿಯಾಗುತ್ತದೆ. ಹಾಗಾಗಿ ಪಾಳುಕೊಂಪೆಯಂತಾಗಿರುವ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧಕ್ಕೆ ಸಂಬಂಧಪಟ್ಟವರು ಕಾಯಕಲ್ಪ ನೀಡಿ ಮತ್ತೆ ಅದರ ಗತವೈಭವ ಮರುಕಳಿಸುವಂತೆ ಮಾಡಬೇಕೆನ್ನುವುದು ನಮ್ಮ ಸ್ವರ್ಣ ವಾಹಿನಿಯ ಆಶಯವಾಗಿದ್ದು, ಇದಕ್ಕೆ ಜಿಲ್ಲಾಡಳಿತ ಮುಂದಾಗುವುದೇ ಎನ್ನುವುದನ್ನು ಕಾದು ನೋಡಬೇಕಿದೆ. ಮಂಡ್ಯ ನಗರದ ಎಸ್ವಿ ಸಮುದಾಯ ಭವನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹಿಂದುಳಿದ ವರ್ಗಗಳ ಘಟಕದ ಸಮನ್ವಯ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಸಿ. ಪುಟ್ಟರಾಜು, ಪ್ರಮೋದ್ ಮಧ್ವರಾಜ್ ಸಾಥ್ ನೀಡಿದರು. ವಿಶೇಷವಾಗಿ ಮಹಿಳೆಯರನ್ನು ಸಂಘಟಿಸುವ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿದ್ದರು. ಸಾಕಷ್ಟು ಮಹಿಳೆಯರು ಬಿಜೆಪಿ ಜೆಡಿಎಸ್ ಇಂದೆಲ್ಲ ಸೇರಿಕೊಂಡಿದ್ದರು. ಅದರಲ್ಲಿ ವಿಶೇಷವಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಲಿಸಬೇಕು, ಅಧಿಕ ಮತಗಳ ಅಂತರದಿಂದ ಯಾವ ರೀತಿ ಕೆಲಸ ಅನ್ನೋ ಬಗ್ಗೆ ಒಂದು ತಂತ್ರವನ್ನು ಸಮಾಲೋಚನೆಯನ್ನು ಮಾಡಿದ್ದಾರೆ. ಆ ಬಗ್ಗೆ ಪುಟ್ಟರಾಜ್ ಏನು ಮಾತಾಡಿದ್ದಾರೆ, ಪ್ರಮೋದ್ ಮಧ್ವರಾಜ್ ಏನು ಮಾತಾಡಿದ್ದಾರೆ ನೋಡ್ಕೊಂಡು ಮಂಡ್ಯ ನಗರದ ಸಮುದಾಯ ಭವನದಲ್ಲಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರು, ಮಾಜಿ ಸಂಸದರಾದ ಸಿ.ಎಸ್. ಪುಟ್ಟರಾಜರವರು ದೇಶವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿರುವ ವಿಶ್ವಗುರು ಖ್ಯಾತಿ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಅಂತ ಹೇಳಿದರು. ಮೋದಿಯವರು ದೇಶ ಕಂಡ ಅತ್ಯುತ್ತಮ ನಾಯಕರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದುಳಿದವರಿಗೆ ಏನನ್ನೂ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪ್ಪಿಕೊಂಡಿರುವ ಕಾಂಗ್ರೆಸ್ ಅವರನ್ನು ಸಂಸತ್ತಿಗೆ ಕಳುಹಿಸದೆ ಸೋಲಿಸಿದೆ. ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಇರುವ ಮೂಲಕ ದೇಶವನ್ನು ಕತ್ತಲಿನಿಟ್ಟರು. ಹಾಗಾಗಿ ಇದನ್ನು ಅರಿತುಕೊಂಡು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿದರು. ಇವತ್ತು ಎಷ್ಟೇ ನೋವನ್ನು ಅನುಭವಿಸಿದ್ರು ಅಂತಿಮವಾಗಿ ಈ ದೇಶ ವಿಶ್ವದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ನಾಯಕತ್ವವನ್ನು ಪಡೆದಿದೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇವತ್ತು ಬಿಜೆಪಿಯವರ ಜೊತೆ ನಾವೆಲ್ಲ ಮಾಡಲೇಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಬಂದಿರತಕ್ಕಂಥ ವಿಚಾರ. ಇವತ್ತು ಬಂಧುಗಳೇ, ಇದು ಯಾವುದೇ ವಿಚಾರವಲ್ಲ. ಇವತ್ತು ತುಲನೆ ಮಾಡಿ, ಈ ಕಾಂಗ್ರೆಸ್ ಹಿಂದುಳಿದ ವರ್ಗಗಳಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಪ್ರತಿ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವರೇ ಬಹಳ ಅಪ್ಕೊಂಡು ಅಂತಕ್ಕಂಥ ರೀತಿಯಲ್ಲಿ ಓಲೈಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಒಂದು ಮಾತ್ರ ಇವತ್ತು ಕಾಂಗ್ರೆಸ್ ನಾಯಕರನ್ನ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1957-56ರಲ್ಲಿ ಇವತ್ತು ನೀವು ಸಂಸತ್ ಪ್ರವೇಶ ಮಾಡಬಹುದು ಅಂತೇಳಿ ಸೋಲಿಸಿದಂಥವ್ರು ಈ ಕಾಂಗ್ರೆಸ್ ಪಕ್ಷ. 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಇಂದಿರಾ ಗಾಂಧಿಯವರು ಇಡೀ ದೇಶವನ್ನ ಕತ್ತಲಿಟ್ಟು 125 ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವವನ್ನೇ ಮೆಚ್ಚುವಂತ ಸಂವಿಧಾನ ಕೊಟ್ಟಂತ ಒಬ್ಬ ಮಹಾಪುರುಷರ ಸಂವಿಧಾನವನ್ನ ತಿರುಗಿದಂತವರು ಈ ಕಾಂಗ್ರೆಸ್ ಅವರು. ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಮೋದಿಯವರು 2 ಡೋಸ್ ಇಂಜೆಕ್ಷನ್ ನೀಡಿ ಜನರ ಜೀವ ಉಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ದೇಶವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಕೋವಿಡ್ ಬಂದಂತಹ ಸಂದರ್ಭದಲ್ಲಿ
ಅಮೆರಿಕದಲ್ಲಿ ಒಂದು ವ್ಯಾಕ್ಸಿನಿಗೆ 8,000 ರೂಪಾಯಿ, 2 ವ್ಯಾಕ್ಸಿನಿಗೆ 16,000 ರೂಪಾಯಿ ಕೊಟ್ಟು ಅಮೆರಿಕದವರು ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ಇವತ್ತು ದೇಶದ 140 ಕೋಟಿ ಜನರಿಗೆ 2 ಡೋಸ್ ವ್ಯಾಕ್ಸಿನ್ ಅನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಟ್ಟು ನಮ್ಮ ಜೀವವನ್ನು ಉಳಿಸಿದಂತ ಕೀರ್ತಿ ಯಾರಿಗಾದ್ರೂ ಬರುವುದಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಬಂದಿರತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಹೊರತುಪಡಿಸಿದ್ರೆ ಇವತ್ತಿನ ದಿನ 140 ಕೋಟಿ ದೇಶವಾಸಿಗಳನ್ನ ಒಂದಾಗಿ ತೆಗೆದುಕೊಳ್ಳುವಂತ ಶಕ್ತಿ ಈ ದೇಶದಲ್ಲಿ ಇವತ್ತಿನ ದಿನ ಯಾರಿಗಾದ್ರೂ ಒಪ್ಪಿಗಿದ್ರೆ ಅದು ನರೇಂದ್ರ ಮೋದಿ ಒಪ್ಪಿಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಒಪ್ಪಬೇಕು. ಆಗುವುದಿಲ್ಲ. ಈ ದೇಶವನ್ನ ಒಂದಾಗಿರ್ತಕ್ಕಂಥ ಶಕ್ತಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಮಾತ್ರ ಇದೆ. ಆ ಕಾರಣ ತಾವೆಲ್ಲರೂ ಕೆಲವಂತ ಮಹಿಳೆ, ರೈತ ಮಹಿಳೆಯ ಚಿಹ್ನೆಗೆ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಬೇಕು. ಹಿಂದುಳಿದ ವರ್ಗಕ್ಕೆ ಶಕ್ತಿ ಬೇಕಿದ್ರೆ ಬಿಜೆಪಿ ಜೆಡಿಎಸ್ ಅನ್ನ ಗೆಲ್ಲಿಸಬೇಕು ಮಾಜಿ ಜಿಲ್ಲಾ ಪಂಚಾಯತ್ ಅಂತ ಕೆ ಟಿ ಶ್ರೀಕಂಠೇಗೌಡರು, ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್, ಜಾತ್ಯತೀತ ಜನತಾ ದಳದ ಹಿಂದುಳಿದ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಯರಾಮ್, ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವಿಭಾಗದ ರಾಜ್ಯಾಧ್ಯಕ್ಷರಾದ ರಘು ಕೌಟಿಲ್ಯ, ನಗರಸಭಾ ಸದಸ್ಯರಾದ ಮಂಜುಳಾ ಉದಯಶಂಕರ್, ಡಾಕ್ಟರ್ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರರಿದ್ದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ ಮಂಡ್ಯದಲ್ಲಿ ಮನವಿ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಮಾತನಾಡಿದ ಹನುಮಂತಪ್ಪ ಅವರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಹಲವಾರು ಕೊಡುಗೆ ನೀಡಿದ್ದಾರೆ. ಮೊದಲ ಬಾರಿಗೆ ಗ್ರಾಮ ವಾಸ್ತವ್ಯ ಮಾಡುವ ಮೂಲಕ ಹೊಸ ಪರಂಪರೆ ಹುಟ್ಟು ಹಾಕಿದ್ದಾರೆ ಎಂದರು. ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಕೆಲಸಗಳನ್ನು, ಜನಪರವಾದಂಥ ಕೆಲಸಗಳನ್ನು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ಮೂಲಕ ಎಲ್ಲ ವರ್ಗದ ಜನರ ಸೇವೆ ಮಾಡ್ತಕ್ಕಂಥ ಸಮರ್ಥ ಒಬ್ಬ ನಾಯಕ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸಲ ಒಬ್ಬ ಮುಖ್ಯಮಂತ್ರಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಗ್ರಾಮ ವಾಸ್ತವ್ಯಗಳನ್ನು ಮಾಡೋ ಮೂಲಕ ಒಂದು ಹೊಸ ಅಧ್ಯಯನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಶಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಅವ್ರ ಕಾಲದಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಷಯ. ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ, ರೈತರ ಸಾಲ ಮನ್ನಾ, ಶಾಲಾ ಕಾಲೇಜು ಸ್ಥಾಪನೆ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದರು. ಅನುಭವಿ ರಾಜಕಾರಣಿಯನ್ನ ಲೋಕಸಭೆಗೆ ಕಳುಹಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಇಂತಹ ಸುವರ್ಣ ಅವಕಾಶವನ್ನ ಕಳೆದುಕೊಳ್ಳದೆ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದರಲ್ಲದೆ, ಸೂರ್ಯ ಹುಟ್ಟುವಷ್ಟೇ ಕುಮಾರಸ್ವಾಮಿ ಅವರ ಗೆಲುವು ಸತ್ಯ ಎಂದರು. ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಕೆಲಸಗಳನ್ನು, ಜನಪರವಾದಂಥ ಕೆಲಸಗಳನ್ನು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ಮೂಲಕ ಎಲ್ಲ ವರ್ಗದ ಜನರ ಸೇವೆ ಮಾಡ್ತಕ್ಕಂಥ ಸಮರ್ಥ ಒಬ್ಬ ನಾಯಕ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸಲ ಒಬ್ಬ ಮುಖ್ಯಮಂತ್ರಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಗ್ರಾಮ ವಾಸ್ತವ್ಯಗಳನ್ನು ಮಾಡೋ ಮೂಲಕ ಒಂದು ಹೊಸ ಅಧ್ಯಯನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಶಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಅವ್ರ ಕಾಲದಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಷಯ. ನಮ್ಮ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ಸರ್. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಜೆಡಿಎಸ್ ಮುಖಂಡ ಸಿಕೆ ಪಾಪಯ್ಯ, ಅನಿಲ್ ಕುಮಾರ್, ಸಂತೋಷ್, ಪುಟ್ಟರಾಜು, ಸಿದ್ದರಾಜು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಗೆ ಸೇರಿದ ಹಲವು ಗ್ರಾಮಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಪ್ರಚಾರ ಸಭೆ ನಡೆಸಿ ಮತಯಾಚನೆ ಮಾಡಿದ್ದಾರೆ. ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಗೆ ಸೇರಿದ ಹಲವು ಗ್ರಾಮಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಪ್ರಚಾರ ಸಭೆ ಹಮ್ಮಿಕೊಂಡು ಕಿರಗಸೂರು ಗ್ರಾಮದಲ್ಲಿ ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮ ವಾಸ್ತವ್ಯದ ವೇಳೆ ಹಲವಾರು ಗ್ರಾಮಗಳಿಗೆ ಸುವರ್ಣ ಗ್ರಾಮ ಯೋಜನೆಯನ್ನು ನೀಡುವುದರ ಜೊತೆಗೆ ಬೆಳಕವಾಡಿಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ದು, ಮೊದಲ ಬಾರಿ ಸಿಎಂ ಆಗಿದ್ದಾಗ 2,500 ರೂಪಾಯಿ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಎರಡನೇ ಬಾರಿ ಸಿಎಂ ಆಗಿದ್ದಾಗ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಎಂದು ಅನ್ನದಾನಿ ವಿವರಿಸಿದರು. ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಕುಮಾರಣ್ಣನ ಮೇಲೆ ಇರಲಿ. ಹೊರ ಹೊತ್ತ ಮಹಿಳೆ ಗುರುತಿಗೆ ಮತ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ
ಇವತ್ತು ನಾವು ತಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಹೊರವತ್ತ ಮಹಿಳಾ ಗುರುತಿಗೆ ಮತ ಕೊಟ್ಟು ಅವರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ಟು ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗಿ ಈ ಹೋಬಳಿಯ ನೀರಾವರಿಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಆಶೀರ್ವದಿಸಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳಕ್ಕೆ ಬಯಸ್ತೇನೆ ಬಂಧುಗಳೇ. ಕಾವೇರಿ ನದಿ ಉಳಿಯಬೇಕಾದರೆ ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಅದು ಕುಮಾರಣ್ಣ ಹಾಗೂ ಎಚ್.ಡಿ. ದೇವೇಗೌಡರಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ರೈತರ ಏಳಿಗೆಗಾಗಿ ಈ ಜಿಲ್ಲೆಯ ಕಾವೇರಿಯನ್ನು ಉಳಿಸ್ಲಿಕ್ಕೆ, ಈ ಜಿಲ್ಲೆಯಲ್ಲಿ ಮೇಕೆದಾಟನ್ನ ನಿರ್ಮಾಣ ಮಾಡಲಿಕ್ಕೆ, ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಅದು ದೇವೇಗೌಡ ಸಾಹೇಬರು ಕುಮಾರಣ್ಣಿಂದ ಮಾತ್ರ ಸಾಧ್ಯ. ಈ ಸಂದರ್ಭದಲ್ಲಿ ವಿಶ್ವನಾಥ್, ರವಿ, ಶ್ರೀಧರ್, ಪುಟ್ಟರಾಮು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಕೇರ್ಪೇಟೆ ಪಟ್ಟಣದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಶ್ವನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿರುವ ಬಗ್ಗೆ ವರದಿಯಾಗಿದೆ. ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಸಂವಿಧಾನ ಜಾಗೃತಿ ಮೆರವಣಿಗೆಯನ್ನ ಬಾಬಾ ಸಾಹೇಬರ ಬೃಹತ್ ಫೋಟೋವನ್ನ ತೆರೆದ ವಾಹನದಲ್ಲಿಟ್ಟು ಮೆರವಣಿಗೆ ಮಾಡಲಾಯಿತು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಾಬಾ ಸಾಹೇಬರ ಫೋಟೋಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ದಲಿತ ಬಂಧುಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಬೇಕು ಎಂದು ಅವರು ಮನವಿ ಮಾಡಿದರು. ಪುರಸಭಾ ಸದಸ್ಯ ಡಿ. ಪ್ರೇಮ್ಕುಮಾರ್ ಮಾತನಾಡಿ, ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದವರು, ಶೋಷಿತರು ಹಾಗೂ ಬಡಜನರ ಪಾಲಿನ ಶಕ್ತಿಯಾಗಿ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಮಾಡಿದ್ದಾರೆ ಎಂದರು. 1,000ಕ್ಕೂ ಹೆಚ್ಚಿನ ದಲಿತ ಬಂಧುಗಳು ಹಾಗೂ ಮಹಿಳೆಯರು ಬಿ.ಆರ್. ಅಂಬೇಡ್ಕರ್ ನಗರ ಹಾಗೂ ಕೆಆರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋರಾಟದ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಹಾಡುವಾಗಲೇ ಗ್ರಾಮದ ಮನೆಯೊಂದರ ಬಳಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿರುವ ಘಟನೆ ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಸಮೀಪದ ಅಂಚಿಪುರ ಗ್ರಾಮದಿಂದ ವರದಿಯಾಗಿದೆ. ಹಾಡುವಾಗಲೇ ಗ್ರಾಮದ ಮನೆಯೊಂದರ ಬಳಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿರುವ ಘಟನೆ ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಸಮೀಪದ ಅಂಚಿಪುರ ಗ್ರಾಮದಲ್ಲಿ ವರದಿಯಾಗಿದೆ. ಗ್ರಾಮದ ಗಣೇಶ ಎಂಬುವರ ಮನೆ ಬಳಿ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಕಾಣಿಸಿಕೊಂಡಿರುವ ಚಿರತೆ ಯಾವುದೇ ಅಳುಕು ಆತಂಕವಿಲ್ಲದೆ ಲೀಲಾಜಲವಾಗಿ ನಡೆದು ಹೋಗುತ್ತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಾಡುವಾಗಲೇ ಮನೆ ಪಕ್ಕದಲ್ಲೇ ಚಿರತೆ ಅಡ್ಡಾಡುತ್ತಿರುವ ದೃಶ್ಯವನ್ನು ಕಂಡು ಆತಂಕಕ್ಕೆ ಒಳಗಾಗಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ರಾಜಕೀಯ ತೇಜೋವಧೆಗೆ ಖಂಡನೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮಹಿಳಾ ಘಟಕದಿಂದ ರಸ್ತೆ ತಡೆದು ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ಆಕ್ರೋಶ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಹಿಂದುಳಿದ ವರ್ಗಗಳ ಸಮನ್ವಯ ಸಮಾವೇಶಕ್ಕೆ ಸಾಥ್ ನೀಡಿದ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು. ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಸಲು ಮನವಿ. ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಮರೀಚಿಕೆಯಾದ ಸ್ವಚ್ಛತೆ. ಗಬ್ಬು ನಾರುತ್ತಿರುವ ಹೋರಾಟಗಾರರ ತಾಣ. ಜನಪ್ರತಿನಿಧಿಗಳೇ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಮುಕ್ತಿ ಎಂದು. ಮೋದಿ ಬಗ್ಗೆ ಲಘು ಹೇಳಿಕೆಗೆ ಆಕ್ರೋಶ. ಮಹೇಶ್ ಚಂದ್ರಗುರು ಹೇಳಿಕೆಗೆ ತೀವ್ರ ಖಂಡನೆ. ಬಿಜೆಪಿ ಕಾರ್ಯಕರ್ತರಿಂದ ಎಸ್ಪಿಗೆ ಮನವಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.